ಹಾಯ್, ಎಲ್ಲರಿಗೂ ನಮಸ್ಕಾರ ರೀ. ಅಡ್ವಾನ್ಸ್ ಮುಂಚಿತವಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಉತ್ತರ ಕರ್ನಾಟಕದ ಕಡೆ ಯುಗಾದಿ ಹಬ್ಬದ ದಿವಸ ಬೇವಿನ ಎಲೆನ ನೀರಿಗೆ ಹಾಕ್ಕೊಂಡು ಜಾಕ ಮಾಡ್ತಾರೆ. ಜಾಕ ಮಾಡಿ ಪೂಜೆ ಮಾಡಿ ಬೇವಿನ ಪಾನಕ ಮಾಡಿ ನೈವೇದ್ಯ ಹಿಡಿತಾರೆ. ಉತ್ತರ ಕರ್ನಾಟಕದ ಕಡೆ ಆದ್ರೂ ಈ ಬೇವಿನ ಪಾನಕನ ಒಂದೊಂದು ಜಿಲ್ಲೆನಾಗ ಒಂದೊಂದು ಥರ ಮಾಡ್ತಾರೆ. ಸಾಂಪ್ರದಾಯಿಕವಾಗಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬೇವಿನ ಪಾನಕ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಬರ್ರಿ. ಮೊದಲಿಗೆ ಒಂದು ದೊಡ್ಡ ಪಾತ್ರೆ ತೊಗೊರಿ. ಇಲ್ಲಿ ನಾನು 4 ಗ್ಲಾಸ್ ಆಗುವಷ್ಟು ತೋರಿಸಾತೀನಿ. 2 ಬಟ್ಲ ಬೆಲ್ಲ, 4 ಗ್ಲಾಸ್ ನೀರು, ಮಾವಿನಕಾಯಿ ತುರ್ಕೊಂಡಿದ್ದೊಂದು ಅರ್ಧ ಬಟ್ಲ, ಕೊಬ್ಬರಿನೂ ಸಣ್ಣಗೆ ಹೆರ್ಚ್ಕೊಂಡಿದ್ದು ಅದೊಂದು ಅರ್ಧ ಬಟ್ಲ, ದ್ರಾಕ್ಷಿ 1 ಬಟ್ಲ, ಖರ್ಜೂರ ಅರ್ಧ ಬಟ್ಲ, ಬಾಳೆಹಣ್ಣು 1 ಬಟ್ಲ, ಕಲ್ಲಂಗಡಿ 1 ಬಟ್ಲ, ಮಾವಿನಕಾಯಿ ಹಂಗೆ ಸ್ವಲ್ಪ ಟೇಸ್ಟಿಗೆ ಬಾಯಾಗಿ ಬರಲಿ ಅಂಥೇಳಿ ತುರಿದು ಹಾಕಿದ್ದೆ. ಈಗ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕತ್ತೀನಿ. ನಮ್ಮ ಕಡೆ ಯುಗಾದಿ ಹಬ್ಬಕ್ಕೆ ಇದೇ ವಿಶೇಷ, ಬೇವಿನ ಪಾನಕ. ಕುಟ್ಟಿ ಪುಡಿ ಮಾಡ್ಕೊಂಡಿದ್ದು ಏಲಕ್ಕಿ ಅರ್ಧ ಚಮಚ, ಪುಟಾಣಿ ಪುಡಿ 2 ಚಮಚ, ಜಾಜಿಕಾಯಿ ಅಂತೇಳಿ ಮಸಾಲೆ ಐಟಮ್ನಾಗ ಸಿಗುತ್ತೆ. ಇದನ್ನು ಹೋಳಿಗೆಗೂ ಹಾಕ್ತಾರೆ. ಇದನ್ನು ತುರಿದ್ರೆ ಪೌಡರ್ ಟೈಪ್ ಆಗುತ್ತೆ. ಇದೊಂದು ಅರ್ಧ ಚಮಚ. ಇದನ್ನ ಹಾಕಿದ್ರೆ ಫ್ಲೇವರ್ ಚಲೋ ಇರುತ್ತೆ. ಒಂದು ಅರ್ಧ ತಾಸು ಮುಂಚೆ 2 ಚಮಚ ಹುಣಸೆಹಣ್ಣು ನೆನಾಕಿದ್ದೆ, ಹುಣಸೆಹಣ್ಣು ರಸ. ಎಲ್ಲನೂ ಹಾಕಿದ್ಮ್ಯಾಗ ಲಾಸ್ಟಿಗೆ ಟೇಸ್ಟ್ ಚೆಕ್ ಮಾಡಿರಿ. ಇನ್ನೊಂದು ಸ್ವಲ್ಪ ಹುಳಿ ಸ್ವೀಟ್ ಬೇಕಿತ್ತಂದ್ರೆ ಬೆಲ್ಲ ಅದು ಹಾಕೋರಿ. ಯಾಕಂದ್ರೆ ಒಬ್ರೊಬ್ಬರು ಒಂದೊಂದು ಥರ ಇಷ್ಟಪಡ್ತಾರೆ. ಕೆಲವೊಬ್ಬರಿಗೆ ಸ್ವೀಟ್ ಜಾಸ್ತಿ ಇರಬೇಕು ಅನಿಸುತ್ತೆ. ಯಾಕಂದ್ರೆ ನಾವು ನೈವೇದ್ಯ ಮಾಡಿರಲ್ಲ, ಇನ್ನೂ ಚೆಕ್ ಮಾಡಿರಲ್ಲ. ಲಾಸ್ಟಿಗೆ ನೀವು ಒಂದ್ಸತಿ ನೋಡ್ಕೊರಿ. ಇದು ತಣ್ಣಗೆ ಕುಡಿದ್ರನ್ನ ಟೇಸ್ಟ್ ಚಲೋ ಇರುತ್ತೆ. ಮೊದಲು ಹಾಕೋಬೇಕಾದ್ರೆ ತಣ್ಣೀರಾದರೂ ಹಾಕೊಳ್ರಿ, ಇಲ್ಲಾಂದ್ರೆ ಸ್ವಲ್ಪ ಐಸ್ ಆದರೂ ಹಾಕೋರಿ. ಅಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡೀನಿ. ಒಂದು ಅರ್ಧ ನಿಂಬೆಹಣ್ಣಿಂದು ರಸ, ಒಂದು ಚಿಟಿಕೆ ಉಪ್ಪು, ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕೋಬೋದು. ನಾ ಇಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿ ಹಾಕ್ಕೊಂಡೇನಿ. ಇನ್ನು ಸ್ವಲ್ಪ ಬೇರೆ ಫ್ರೂಟ್ಸ್ ಬೇಕಂದ್ರೆ ಬೇರೆ ಫ್ರೂಟ್ಸನ್ನು ಹಾಕೋಬೇಕು. ಕಲ್ಲಂಗಡಿ ಬಾಳೆಹಣ್ಣು ಅಷ್ಟೇ ಅಂತಲ್ಲ, ಒಬ್ಬೊಬ್ರು ಒಂದೊಂದು ಥರ ಹಾಕ್ತಾರೆ. ತರಬೂಜ, ಬೇರೆ ಸೇಬು ಹಣ್ಣು ಬೇರೆನೂ ಹಾಕೋಬೋದು. ಡ್ರೈ ಫ್ರೂಟ್ಸ್ನು ಗೋಡಂಬಿ, ಪಿಸ್ತಾ ಎಲ್ಲನೂ ಹಾಕೋಬೋದು. ಎಲ್ಲನೂ ಚಲೋತ್ನಾಗ ಕಲಿಸಿ ಮ್ಯಾಗ ಮೇನ್ ಇಂಗ್ರೀಡಿಯೆಂಟ್ ಬೇವಿನ ಹೂವು ಹಾಕಿದ್ರೆ ಬೇವು ಪಾನಕ ರೆಡಿ. ನೀವು ಈ ಸಲ ಹಬ್ಬಕ್ಕೆ ಈ ಬೇವಿನ ಪಾನಕ ಮಾಡಿರಿ, ಕುಡೀರಿ. ದೇಹಕ್ಕೆ ಭಾಳ ತಂಪಿದೆ. ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. ಈ ಸಲ ಹಬ್ಬಕ್ಕೆ ಸ್ವೀಟ್ ನೀವು ಯಾವ ಥರ ಬೇರೆ ಏನಾದ್ರು ಮಾಡ್ತಿದ್ರೆ ಕಮೆಂಟ್ನಾಗ ಹೇಳ್ರಿ, ನಿಮ್ಮ ಕಡೆ ಹೆಂಗೆ ಮಾಡ್ತಾರಂತ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿರಿ. ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಾರ್ದ ಹಂಗೆ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬೆಲ್ ಐಕಾನ್ ಐತಿ, ಅದನ್ನು ಪ್ರೆಸ್ ಮಾಡಿರಿ. ಅಂದರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ಈ ಬೇವಿನ ಹೂವು ಮೇನ್ ಇಂಗ್ರೀಡಿಯೆಂಟು. ಲಾಸ್ಟಿಗೆ ಮ್ಯಾಗ ಒಂದು ಸ್ವಲ್ಪ ಹೂವು ಹಾಕತ್ತೆ. ಎಲ್ಲರಿಗೂ ಇನ್ನೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ವಿಡಿಯೋನಾಗ ಸಿಗೋಣ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.